ಅಳಿಯಂದ್ರೆ ಇವಾಗ ನಾವು ನಮ್ಮ ಮನೆಗೆ ನೀವು ಹೊಂಟೋಗ್ಬಿಡೋಣ ಅಳಿಯಂದ್ರೆ. ಇವಾಗ ಅದೇನೋ ಅಲ್ಲಿ ಇದೇನಾದ್ರು ಸೀಸ್ ಮಾಡೋರಲ್ಲ ನೋಡಿರಿ, ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಹೋಗೋಣ. ನಾವ್ಯಾಕೆ ಈ ಮನೆಗೆ ಇರಬೇಕು? ಹಾಕೊಂತೀನಿ ನನ್ನ ಮಗವನಲ್ಲ, ನಮ್ಮನ್ನೇ ನೀವು ಬಿಟ್ಬಿಟ್ಟು ಹೋಗ ಅವಳು ಹೆಂಡತಿ ಮನೆ ಸೇರ್ಕೊಂಡವನಲ್ಲ, ನಾವ್ಯಾಕೆ ಬಿಡ್ಬೇಕು? ನೋಡಿರಿ ಏನಾಗಕ್ಕಿಲ್ಲ. ಏನು ಬಂದ್ಬಿಟ್ಟು ಬ್ಯಾಂಕರು ಕೋರ್ಟರು ಯಾವಾಗ ಬಂದು ನೋಡ್ತಾರ ಹೇಳಿ ನೀವು? ನೋಡಿರಿ ನಮ್ಮ ಮನೆಗೆ ನೀವು ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ. ಅದು ಬೇರೆ ಇವಾಗ ನಿಮ್ಮ ಮದುವೆ ಅಲ್ವಾ, ಅವರು ಇವರು ಬೀಗ್ರು ಗೀಗ್ರು ಎಲ್ಲ ಬಂದು ಹೋಗ್ತಾ ಇರ್ತಾರಲ್ವಾ, ಸುಮ್ಮನೆ ಸಣ್ಣಕ್ಕಿರಕ್ಕಿಲ್ಲ ಅಲ್ವಾ? ಸುಮ್ಮನೆ ಯಾಕಬೇಕು? ನನ್ನ ಮಗನ ನೋಡಿ ನನಗೆ ಮೈಯೆಲ್ಲ ಉರ್ದೋಯ್ತೈತೆ. ಅವನು ಅಷ್ಟು ಚೆನ್ನಾಗಿರ್ಬೇಕಾದ್ರೆ ಎಂಟಿ ಜೊತೆ ನಾವು ಚೆನ್ನಾಗಿರ್ಬೇಕಲ್ವ? ನಮ್ಮ ದೊಡ್ಡ ಮನೆಗೆ ಹೋಗೋಣ. ನೋಡಿರಿ ಹಂಗೆ ಬೀಗ್ರು ಅವರು ಇವರು ಎಲ್ಲ ಬರ್ತಾರೆ. ಬಂದಾಗ ಅವ್ರ ಮುಂದೆ ನಾವು ದೊಡ್ಡ ಮನೆಗೆ ಇರ್ಬೇಕಲ್ವಾ? ಅದಕ್ಕೇನೆ ಅತ್ತೆ ಬಂದ್ಬಿಟ್ಟು ಆಮೇಕಿಂದ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ರೆ ಯಾಕೆ ಹಿಂಗೆ ಮಾಡಿರಿ, ಯಾಕೆ ಹಿಂಗೆ ತೆಗೆದ್ಬಿಟ್ರೆ ನೀವು? ಅದು ಗೌರ್ಮೆಂಟು ಸೀಲ್ ಹೊಡೆದಿರೋದು ನಂಗೆಲ್ಲ ತೆಗಿಯಂಗಿಲ್ಲ ಅಂತ ಹೇಳ್ತಾರಲ್ಲ, ನೀವು ಯಾಕೆ ತೆಗೆದ್ರಿ ಅಂತ ಹೇಳ್ಬಿಟ್ಟು ದೊರಮ್ ಡೇಟ್ ಹಾಕ್ಬಿಟ್ರೆ ಯಾಕೆ ಬೇಕಣತ್ತೆ? ಈಗ ಬಿಡಿ ಬೇಡ. ನಾನು ಅವ್ರು ಮದುವೆಯಾಗ ಹುಡುಗಿಗೆ ಹೇಳಿದ್ದೀನಿ, ನಾನು ನಮ್ಮ ಮನೆ ಕಾಗೆ ನುಗ್ಬಿಟ್ಟೈತೆ, ಅದಕ್ಕೆ ನಾವು 3-4 ತಿಂಗಳು ಮನೆ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ದೀನಿ. ಹೌದಾ ಪರವಾಗಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಹೇಳೋಳತ್ತೆ. ಈಗ ಸುಮ್ಮನೆ ಎಲ್ಲ ಬೇಕಾತೆ ನಮಗೆ? ಇಲ್ಲ, ನನ್ನ ಮಗನೂ ಸೊಸೆ ಇಬ್ರು ನುಲ್ದಾಡ್ಕೊಂಡು ಆರಾಮಾಗಿರ್ತಾರೆ. ನಾವೇನು ಲಬ ಬಾಯ್ ಬಿಡ್ಕೊಳ್ಳೋಣ ಎಳೆ ಮನೆಗೆ? ನಾವು ಹಳೆ ಮನೆಗೆ ಇರೋದು ನೋಡ್ಬಿಟ್ಟು ನನ್ನ ಸೊಸೆಗೆ ಹಾಲು ತುಪ್ಪ ಕುಡಿದ್ರೆ ಸಂತೋಷ ಆಗಿರ್ತದೆ. ನನಗೆ ಇಲ್ಲಿ ದುಃಖ ಆಯ್ತಾಯ್ತು ನನಗಂತೂ. ನೋಡಿ ಸುಮ್ಕೇನಿಯ ಮಗಳೇ, ನೋಡಿಲೇ ಸುಮ್ಕೇನೆ ಆ ಬೀಗ ಹೊಡೆದಾಕ್ಬಿಟ್ಟು ನಮ್ಮ ಮನೆಗೆ ಹೋಗ್ಬಿಟ್ಟು ಮುಂದೆ ಕುಂತ್ಕೊಳ್ಳೋಣ. ನೋಡಿ ಹ್ಞೂ ಕಣಮ್ಮ, ನನಗೂ ಈ ಮನೆಗೆ ಇದ್ದು ಸಾಕಾಗೋಗ್ಬಿಟ್ಟೈತೆ. ನೀನು ಇಷ್ಟೆಲ್ಲ ಧೈರ್ಯ ಹೇಳ್ಬೇಕಾದ್ರೆ ಆ ಮನೆಗೆ ನಾವಂತೂ ನೋಡಿರಿ ಹೋಗೋಣ. ಬರ್ರಿ ರೀ. ನಮ್ಮಮ್ಮ ಇರ್ಬೇಕಾದ್ರೆ ನೀವ್ಯಾಕ್ರಿ ಹೆದರ್ಕತ್ತೀರಾ? ನಮ್ಮಮ್ಮ ಗೊತ್ತಲ್ಲ, ಹುಲಿ ಸಿಂಹ ನಮ್ಮಮ್ಮ. ಯಾವುದಕ್ಕೂ ತಲೆ ಕೆಡ್ಸ್ಕೊಬಿಡಿ. ನಡೀರಿ ಹೋಗ್ಬಿಟ್ಟು ಬೀಗ ಹೊಡೆದಾಕ್ಬಿಟ್ಟು ನೀಟಾಗ ಮನೆಗೆ ಸೇರ್ಕೊಂಡ್ಬಿಡೋಣ. ಬೊತ್ತರ ಬ್ಯಾಂಕರು ನೋಡ್ಕೊಳ್ಳಿ. ನೋಡಿರಿ ನೀವೇ ಹೇಳಿದ್ಮೇಲೆ ನಂದಿನೇನೈತೆ? ನೋಡಿರಿ ಹೋಗೋಣ. ಏನೋ ಒಂದು ಹೇಳಿದ್ರಾಯ್ತು. ನನಗೂ ಈ ಚಿಕ್ಕ ಮನೆಗೆ ಗುಡಿಸ್ಲಿನಾಗ ಇದ್ದಿದ್ದು ಸಾಕಾಗೈತಿ. ಯಾವನ್ ಬಂದು ತಡಿತಾನೆ ನೋಡ್ಕೊಳ್ಳೋಣ ಬರ್ರಿ. ಅತ್ತೆ ನೋಡಿರತ್ತೆ ಹೋಗೋಣ. ಫಸ್ಟ್ ಹೋಗಿ ಕ್ಲೀನ್ ಮಾಡ್ಬಿಟ್ಟು ಬಂದು ಆಮೇಕಿಂದ ಎಲ್ಲನೂ ಸಾಮಾನು ಸರಂಡಿ ಆಮೇಕಿಂದ ಬ್ಯಾಗು ಪಾಗು ಎಲ್ಲ ಎತ್ಕೊಂಡು ಹೋಗೋಣ ಅಂದ್ರೆ ಈಗ ನೋಡಿರಿ ಹಂಗೆ ಹೋಗೋಣ. ಹಾ ಬರ್ರಿ. ಅಮ್ಮ ಎಲ್ಲಿಗೆ ಎಲ್ಲರೂ ಒಟ್ಟು ಹೊಂಟಿದ್ದೀರಲ್ಲ? ಏ ಬೇವರ್ಸಿ ನನ್ನ ಮಗನೇ, ಮಾತಾಡ್ಸ್ಬೇಡ ನೀನ್ ಮಾತಾಡ್ಸಿದ್ರೆ ಮೊಯ್ಯೆಲ್ಲ ಉರ್ದೈತೆ ನನಗೆ. ಎಂಡ್ರ ಬೇಕು ಅಂತ ಎಂಡ್ರ ಸೆರ್ಗಿ ಇಟ್ಕೊಂಡು ಹೋಗಿದ್ಯಲ್ಲ ಈಗ ಎಂಡ್ರ ಮನೆಗೆ ಅಂತ ಹೇಳ್ಬಿಟ್ಟು ನೀನ್ ಮಾತಾಡ್ಸ್ಕೊಡ್. ನಾವ್ ಎಲ್ಗನ ಆಳ್ಬಿಟ್ಟು ಸಾಯ್ತೀವಿ. ನಿನ್ಗೇನು ಮಾತಾಡ್ಸ್ಬೇಡ, ಮುಚ್ಕೊಂಡು ಹೋಗಲೇ. ಅಮ್ಮ ನಾನು ಹೇಳೋದನ್ನ ಕೇಳಮ್ಮ ಹುಸಿ. ಅಪ್ಪಪ್ಪ ಅವಳು ನನ್ನ ಹೆಂಡತಿ ಅಲ್ವೇನಮ್ಮ ಅವಳು? ಓಹೋ ಅಯ್ಯೋ ಪಾಪ ಎಂಟಿನಂತೆ. ಹೋಗ್ಲಾ ಅವ್ರ ಜೊತೆಗೆ ಹೋಗಿ ಸಾಯ್ಲಾ? ಮತ್ತೆ ನಾವ್ ಯಾಕ್ಲ ಬೇಕು ನಿಂಗೆ? ನಮ್ ತಗ ಯಾಕ್ಲ ಬಂದಿದ್ದೀಗ ಮೂದೇವಿ ನನ್ನ ಮಗನೇ? ಹೋಗ ಅವಳು ಅಲ್ಲೇ ನಿನ್ನೆ ಸಾಯಕಿಲ್ವಾ ನೀನು? ಹೋಗ ಅವಳ ತಗ ನೀ ಹೋಗಿ ಸಾಯ್. ನನ್ನ ತಕ್ಕ ಮಾತ್ರ ಬರ್ಬೇಡ ನೀನು. ನನಗೆ ನೋಡು ಸಿಟ್ಟು ಹದಿಸ್ಬಿಟ್ಟ ಮಗ ನೀನು. ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇ. ಸಿಟ್ಟಿಗೆ ಹದಿಸ್ಬಿಡ ನನಗೆ. ಈಗ ಇಲ್ಲಿಂದ ಒಯ್ತಾ ಇರ್ಬೇಕು ನೀನು ಅಷ್ಟೇನಿಯ. ಹೋಗಿ ಸುಮ್ಕೇನಿ ಸವಾಸುಕೇನಿಯ ಬರ್ಬೇಡ ನೀನು. ಹೊತ್ತಿಗೆ ಕರೆದಿದ ತಕ್ಷಣ ಎಲ್ಲರೂ ಬಿಟ್ಬಿಟ್ಟು ಹೋದಲ್ಲ. ನಾವುಗೂ ಟೇಮ್ ಬರ್ತದೆ. ನಾವು ನೋಡಿ ಹೆಂಗಿರ್ತೀವಿ ಅಂತ ಹೇಳ್ಬಿಟ್ಟು ಇನ್ನೊಂದು 15 ದಿನ ಅಷ್ಟೇನಿಯ. ನನ್ನ ಗಂಡನ ಮದುವೆ ಆಗಲಿ ನಿನಗಿನ್ನ ರಾಯಲ್ಲಾಗೇನಿಯ ಜೀವನ ಮಾಡ್ತೀವಿ. ಆವಾಗ ಗೊತ್ತಾಯ್ತದೆ ನಿನಗೆ ನಾವು ಮುಖ್ಯ ಆಗಿತ್ತಾ ಅವಳು ಮುಖ್ಯ ಆಗಿತ್ತಾ ಅಂತ ಹೇಳ್ಬಿಟ್ಟು. ಇವಾಗ ಏನಂತ ಮಾತಾಡಲ್ವ ನೀವು ಯಾರೂ? ಏ ಮುಚ್ಕೊಂಡು ಹೋಗ್ಲಾ ಬಂದ್ಬಿಟ್ಟ ಇಲ್ಲಿ ಅಳಿ ಅಂದ್ರೆ. ನೋಡಿರಿ ಹೋಗಿರಿ ಬೀಗನ ಹೊಡೆದ್ಬಿಟ್ಟು ಅದೇನೇನೈತೆ ಎಲ್ಲ ಸೀಜು ಅದೇನು ಅಂತಾರಲ್ಲ ಅದೆಲ್ಲ ಕಿತ್ತು ಬಿಸಾಕಿ ನೋಡಿರಿ ಒಳಗಡೆ ಹೋಗೋಣ. ಇದೇನಿದು ಬಂಗಾರಮ್ಮ ಅಂತ ಬಂದ್ಬಿಟ್ಟು ಏನು ಹಿಂಗೆ ಹೊಡಿತಾವಳಲ್ಲ? ಇಲ್ಲಿ ಏನು ನಡೆದ್ರು ಬಂಗಾರಮ್ಮ ಒಂದು ಗಂಡನ ಕಪ್ಪು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಕಪ್ಪು ಡೇಟು ಕೊಡಬೇಕು. ಇವರೇನು ಮನೆ ಒಳಗಡಿಕೆ ನುಗ್ತಾವಳಲ್ಲ? ಸೀಲ್ ಹಾಕಿದೀವಿ ಅಂತ ಹೇಳಿದ್ರು ಹೆಂಗೆ ನುಗ್ತಾವಳಿ ಬಂಗಾರಮ್ಮ? ಪರವಾಗಿಲ್ಲ ಈ ಬಂಗಾರಿನೂ ಏನೋ ಧೈರ್ಯ ಮಾಡೋಳೆ, ಇಲ್ಲ ಏನೋ ಖತರ್ನಾಕ ಐಡಿಯಾ ಮಾಡ್ಕೊಂಡು ಬಂದವಳೆ ಅಂತ ಅನ್ನಿಸ್ತದೆ ಈ ಬಂಗಾರಮ್ಮ. ಹುಸಿ ಹುಷಾರಾಗಿರ್ಬೇಕು ಎಲ್ಲದಕ್ಕೂ. ಸರಿ ಇಲ್ಲ ಮೊದಲಿನ ರೀ ಆ ಬಟ್ಟೆನೆಲ್ಲ ಪಟ ಅಂತ ಹಿಂಗೆ ಕಿತ್ತು ಬಿಸಾಕಿ ಸೈಡ್ಗೆ. ಅದನ್ನ ಒಳ್ಳೆ ಗಂಟೆ ಮಾಡ್ತೀರಾ ಕೀಳಕ್ಕೆ. ಅಯ್ಯೋ ಸುಮ್ಕೆ ಕಿತ್ತಾಕಿ ಜೋರಾಗಿ ಹೊಡಿರಿ. ಇನ್ನೊಂಚೂರು ಜೋರಾಗಿ ಹಾಕ್ರಿ. ಬೀಗನೆ ಹೊಡೆದೋಗ್ಬಿಡ್ಬೇಕು ಹಂಗಾಕಿ. ಹಾಕಿ ಹಂಗೆ ಹಾಕಿ. ಅಗಳ ಹೋಗಿ ಬಿಟ್ಟಲ್ಲ ಒಳಗಡೆ ಬಾಕ್ಲು ತೆಕ್ಕೊಂಡು. ಬಂಗಾರಮ್ಮ ನೀನೇನು ಸಾಮಾನ್ಯದಳಲ್ಲ, ನೀನು ಬೋಲ್ ಖತರ್ನಾಕ್ ಪಿಳ್ಳೆ. ನೀನು ಗೊತ್ತಾಯ್ತಾಗ ನಂಗೆ. ಇರು ಮಾಡ್ತೀನಿ. ಹಲೋ ಹೇಳ, ಏನ್ಲ ಊರ್ ಕಡೆ ವಿಶೇಷ? ಅಯ್ಯೋ ವಿಶೇಷನೇ. ನಿಮ್ಮ ಎಂಡ್ರವಳಲ್ಲ, ನಿಮ್ಮ ಎಂಡ್ರು ಇಲ್ಲಿ ನಿಮ್ಮ ಮನೆ ಬಾಕ್ಲು ಹೊಡೆದಾಕೊಂಡು ಸೀಲ್ಗಿಲ್ ಹಾಕಿದ್ರಲ್ಲ ಸುಮ್ಮನೆ ನಾಟ್ಕಡಕ್ಕೆ ಅಂತ, ಅದೆಲ್ಲ ಹೊಡೆದಾಕೊಂಡು ಸೀದಾ ಒಳಗಡೆ ಹೋದ್ಲು. ಎಲ್ಲ ಬಡ್ಡಿ ಸೀಲ್ ಮಾಡಿದ್ರು ಒಳಗಡೆ ಹೋದ್ಲೆ? ಬುದೇ. ಅಯ್ಯೋ ಅದೇನೋ ಅಂತಾರಲ್ಲ, ಒಳಿಯನು ಮಗಳನ್ನು ಕರ್ಕೊಂಬಿಟ್ಟು ಪಟ ಅಂತ ಹೊಡೆದಾಕ್ಬಿಟ್ಟು ನೀಟಾಗಿ ಹೋಗಿದ್ ನೋಡು. ಹೆಂಗೆ ಓದ್ಲು ಗೊತ್ತಾ ಯಪ್ಪ. ಅದಕ್ಕೆ ನಿಮ್ಗೆ ಒಂದು ವಿಷಯ ತಿಳ್ಸನಿ, ಒಂದು ಮಾತು ತಿಳ್ಸನಿ ಅಂತ ಹೇಳ್ಬಿಟ್ಟು ನಾನೇನಿಯ ಫೋನ್ ಹಾಕಿದೆ ನಿಮಗೆ. ಮುಂದೆ ಏನು ಮಾಡಬೇಕು ಅಂತ ನೀವು ಹೇಳಿದ್ರೆ ಅದನ್ನೇನಿಯ ಮಾಡ್ತೀನಿ. ನಿಮಗೆ ನಿಯತ್ತಾಗಿ ಉನಿತಾನೆ ನಾನು. ಇಲ್ಲಿ ಏನು ನಡೆದ್ರು ನೀವು ಹೇಳಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನೀವು ಫೋನ್ ಹಾಕಿದ್ದೀನಿ ನಾನು. ನನಗೆ ಗೊತ್ತಿತ್ತು ಕಣ, ಏನಾರ ಒಂದಿಂಥದ್ದೊಂದು ಕೊಂತ್ರಿ ಕೆಲಸ ಮಾಡ್ತಾಳೆ ಇವಳು ಅಂತ ನನಗೆ ಚಂದ ಗೊತ್ತಿತ್ತು. ಅದಕ್ಕೆ ನಾನು ಅದಕ್ಕೆಲ್ಲ ಒಳ್ಳೆ ಪಿಲ್ಲಾನು ಮಾಡಿವ್ನಿ. ನೀನೇನು ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ಲೋಪರ್ ಬಡ್ಡಿಯವಳು ಇಷ್ಟಾದ್ರೂ ಇನ್ನು ಬದಲಾಗ್ದಿದ್ದಂಗೆ ದೌಲತ್ ಮಾಡ್ಕೊಂಡು ಹೊಡೆದಾಕ ಒಳಗೆ ಕೊಯ್ತಾವಳಿ ಅಂದ್ರೆ ಏನಪ್ಪ ಅರ್ಥ? ಅಷ್ಟೇ ಅಲ್ಲ, ನಿನ್ನ ಹೆಂಡತಿ ಅಳಿಯುಂಗೆ ಇನ್ನೊಂದು ಮದುವೆ ಮಾಡ್ತಾವಳೆ. ಅಯ್ಯೋ 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 ಏನ್ಲ ಹೇಳ್ತಿದ್ಯಾ? ಅಲ್ಲ ಮಗಂಗೆ ಇನ್ನೊಂದು ಮದುವೆ ಮಾಡೋದು ನೋಡಿದೀನಿ. ಇದೇನ್ಲ ಅಳಿಯುಂಗೆ ಇನ್ನೊಂದು ಮದುವೆ? ಅಳಿಯುಂಗೆನೆಯ ಇನ್ನೊಂದು ಮದುವೆ ಮಾಡ್ತಾವ್ರೆ.
ಇನ್ನು ಅಂತ ಬಿಟ್ಟು ಮುಂದೆ ಇರಬೇಡ ಇವಳು ಆ ಥೋಳ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಇನ್ನೇನಾರ ವಿಶೇಷ ಇದ್ರೆ ಹೇಳ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತಿ ಇವಳಿಂದ ನೆಮ್ಮದಿಲ್ಲ ತಗ ಇನ್ನ ಬುದ್ಧಿ ಕಲಿತಾಳೆ ಅಂತ ನಾನು ಇಲ್ಲಿಗಾನ ಬಂದ್ರೆ ಆ ಬುದ್ಧಿನೂ ಕಲಿಲ್ಲ ಏನೂ ಕಲಿಲ್ಲ ಇನ್ನೊಂದು 2 ದಿನ ಕಣ ವಾಪಸ್ ಬರ್ತೀನಿ ವಾಪಸ್ ಬಂದು ಅವಳಿಗೆ ತರ್ಟಿಗೆ ತಗತೀನಿ ಈಗ ಅದೆಲ್ಲ ಬಿಡು ಅಲ್ಲಿ ವಿಷಯ ಇನ್ನೇ ಏನೇನೈತೆ ಹೇಳು ಮಾಡ್ತೀನಿ ಆಮೇಕಿಂದ ಬುದ್ಧರೇ ನಿಮ್ಮ ಮಗ ಸಸ ಇಬ್ರು ಒಂದಾಗ ಹೋಗ್ಬಿಟ್ಟವ್ರೆ ಚೆನ್ನಾಗಾಗವ್ರು ಇವಾಗ ಏನ್ಲ ಹೇಳ್ತಿದೀಗ ನನ್ನ ಮಗ ಸಸ ಇಬ್ರು ಒಂದಾಗ್ಬಿಟ್ಟವ್ರೆ ಹ್ಞೂ ಬುದ್ಧರೇ ಮಗ ಸಸ ಇಬ್ರು ಒಂದಾಗ ಹೋಗ್ಬಿಟ್ಟವ್ರೆ ಸಂದಕ್ಕಾಗವ್ರೆ ಯಪ್ಪ ದೇವ್ರ ಆಶೀರ್ವಾದ ಯಾವಾಗೂ ಬೇಡ್ಕೊತಾ ಇದ್ದೆ ಸಂದಕ್ಕಿರ್ಲಿ ಅಂತ ನನ್ನ ಮೊಮ್ಮಗ ಅಂದ್ರೆ ನಾನು ಪಿರಾಣ ಪಾಪ ನನ್ನ ಸೊಸೆ ಭಾಳ ಒಳ್ಳೆ ಮಗ ಕಣ ಅವ ಪಾಪ ಮನೆ ಮೇಲೆ ಸಿಕ್ಕೊಂಡು ನಿಕ್ಕಿರು ಏನಾರ ಕಷ್ಟ ಅದು ಇದು ಅಂದ್ರೆ ಎಲ್ಲ ಏಳು ನನಗೆ ಏನೋ ಒಂದು ವ್ಯವಸ್ಥೆಯ ಮಾಡ್ತೀನಿ ಆ ಮಗ ಅಂತೂ ಏನೂ ಹೇಳ್ಕೊಳಕ್ಕಿಲ್ಲ ನನ್ನ ಸೊಸೆ ಅದಕ್ಕೆ ನಿನ್ಗೆ ಹೇಳಿದ್ದು ಏನಾರ ಇದ್ರೆ ಹುಷಾರಾಗಿ ನೋಡ್ಕ ಅಂತ ಹೇಳ್ಬಿಟ್ಟು ನೋಡು ಇಂಥವೇನ ಸುದ್ದಿ ಇದ್ರೆ ನನಗೆ ಒಂದೊಂದ್ಕಿಂತ ನೆಟ್ವರ್ಕ್ ಸಿಗಕ್ಕಿಲ್ಲ ಇಲ್ಲಿ ಬೆಟ್ಟ ಗುಡ್ದಾಗಿದ್ದೀನಲ್ಲ ಇಲ್ಲಿ ನೆಟ್ವರ್ಕ್ ಸಿಗಕ್ಕಿಲ್ಲ ಒಂದು ಅದೇ ಅಂತದ ಮೆಸೇಜ್ ಆಗ್ತಿಲ್ಲ ವಾಯ್ಸ್ ಮೆಸೇಜ್ ಅದನ್ನು ಕಳಿಸಿರಲ್ಲ ವಿಶೇಷ ಏನಿದ್ರು ವಾಯ್ಸ್ ಮೆಸೇಜ್ ಕಳಿಸಿರೋ ನಾನೇ ನೀವು ಓಪನ್ ಮಾಡ್ಬಿಟ್ಟು ನೋಡ್ಕೊತೀನಿ ಆಯ್ತು ಬುದ್ಧರೇ ಕಳಿಸ್ತೀನಿ ಹೇಳಿ ಇವಾಗ ಇದಕ್ಕೊಂದು ಪ್ಲಾನ್ ಮಾಡಿ ನೀವು ಎಂಡ್ರು ಬಂದ್ಬಿಟ್ಟಿಲಿ ಹೆಂಗೋ ಮನೆ ಅಂತ ಹೇಳ್ಬಿಟ್ಟು ಸೇರ್ಕೊಬಿಟ್ಟೈತಲ್ಲ ಮನೆ ಅಂತ ಹೇಳ್ಬಿಟ್ಟು ನೀವು ಏನು ಮಾಡು ಅಂತ ಹೇಳಿದ್ರೆ ಅದನ್ನ ಈಗಲೇ ಮಾಡ್ಬಿಡ್ತೀನಿ ನಾನು ಇಲ್ಲಾಂದ್ರೆ ಸುಮ್ಮನೆ ಆಮೇಕಿಂದ ಕಷ್ಟ ಆಯ್ತದೆ ಈಗ ನೀವು ಹೇಳಿ ಏನು ಮಾಡನಿ ಅಂತ ನಾ ಹೇಳಿದ್ನಲ್ಲ ಈ ಬೊಡ್ಡಿ ಹಿಂಗ್ ಮಾಡ್ತಾಳೆ ಅಂತ ಗೊತ್ತಿತ್ತು ಅದಕ್ಕೆ ನೀನು ನನ್ನ ಮಾಸ್ಟರ್ ಪ್ಲಾನ್ ಮಾಡಿದೀನಿ ನೀನು ತಲೆ ಕೆಡಿಸ್ಕೊಬೇಡ ಸುಮ್ಕಿರ್ಲ ಅಂತ ಹೇಳ್ಬಿಟ್ಟು ನಾನು ಮಾಸ್ಟರ್ ಪ್ಲಾನ್ ಮಾಡಿದೀನಿ ನೀನು ಸುಮ್ಕಿರ್ಲ ನೀನು ಯಾವುದಕ್ಕೂ ಯೋಚನೆ ಮಾಡಕ್ ಹೋಗ್ಬೇಡ ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ ಸುಮ್ಕಿರು ನಾನು ಪ್ಲಾನ್ ಮಾಡಿವ್ನಿ ನಾನು ಎಲ್ಲಾನು ನೀನು ಮಡಗು ಓನ ನಾಳೆಗೆ ನೋಡಿ ಏನಾಯ್ತದೆ ಅಂತ ಸರಿ ಬುದ್ಧರೇ ಆಯ್ತು ನಮ್ಮ ಮನೆಗೆ ಬಂದು ನಾವೇನೇನಿಯ ಮಿಕ ನೋಡ್ದಂಗೆ ಆಯ್ತದಲ್ಲ ನಮ್ಮ ಮನೆಗೇನೇನೆ ಎಂತ ಸಂದಕೈತೆ ಮನೆ ಮಾತ್ರ ಸೂಪರ್ ಆಗೈತೆ ನಮ್ಮ ಮನೆ ಮಾತ್ರ ಬೊಂಬಾಟಾಗೈತೆ ಮನೆ ಮಾತ್ರ ಇಷ್ಟು ದಿನ ಕಾಂಜಿ ಪಿಂಜಿ ಮನೆಗಿದ್ಬಿಟ್ಟು ಮನೆಗೆ ಬಂದ್ಬಿಟ್ರೆ ಹೇಳಿ ಅಂದ್ರೆ ಅಬ್ಬಬ್ಬಬ್ಬ ನನಗಂತೂ ಎಷ್ಟು ಉಲ್ಲಾಸ ಆಯ್ತಾಯ್ತೋ ಉತ್ಸಾಹ ಆಯ್ತಾಯ್ತೋ ಬಿಡು ಏನೇ ಹೇಳಮ್ಮ ಈ ಮನೆಗೆ ಇದ್ದಾಗಿರ ಅಂತ ಸುಖ ಎಲ್ಲೂ ಇಲ್ಲ ಬಿಡಮ್ಮ ನಾವು ಎಲ್ಲೆಲ್ಲೋ ಇದ್ಬಿಟ್ಟು ಬಂದು 5 ಸ್ಟಾರ್ ಹೋಟ್ಲಾಗೆಲ್ಲ ಇದ್ಬಿಟ್ಟು ಬಂದಿದ್ದೀವಿ ಆದರೆ ಇಲ್ಲಿ ಇರ್ತದಲ್ಲ ಸುಖ ಅಂತ ಸುಖ ಮಾತ್ರ ಎಲ್ಲೂ ಸಿಗಕ್ಕಿಲ್ಲ ನೋಡು ಅಲ್ವೇನಮ್ಮ ಓ ಕಣಮ್ಮಿ ಅಯ್ಯೋಯ್ಯೋ ಇಂಥ ಮನೆ ನಾನು ನೋಡೇ ಇಲ್ಲ ಬಿಡು ಯಪ್ಪ ಆದಷ್ಟು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಹಂಗೇನೇ ಹಂಗು ಹಿಂಗು ಅಂತ ಬಿಟ್ಕೊಂಡು ಹೋಗ್ಬಾರ್ದು ಆದಷ್ಟು ಉಳಿಸ್ಕೋಬೇಕು ಅಷ್ಟೇನೇನಿಯ ಅತ್ತೆ ಬ್ಯಾಂಕರ್ ಅವ್ರು ಬಂದ್ಬಿಟ್ಟು ಯಾಕೆ ಓಪನ್ ಮಾಡಿದ್ರಿ ಹಂಗೆ ಹಿಂಗೆ ಅಂತ ಕೇಳಿದ್ರೆ ಏನಾರ ಒಂದು ಹೇಳೋಣ ಬುಡಿ ಹೇಳಿ ಅಂದರೆ ಈಗ ಯಾಕೆ ತಲೆ ಕೆಡಿಸ್ಕೊಂಡಿರ ನೀವು ಏನೋ ಒಂದು ಹೇಳಿ ಸಾಕಾಕನಿ ನನಗಂತೂ ಈ ಮನೆ ಬಿಟ್ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ ನನ್ನ ಮಂಚದ ಮೇಲೆ ರಾಣಿ ಥರ ಮನೆ ಕತ್ತಾ ಇದ್ದೆ ನೋಡು ಈ ಸೋಫ ಮೇಲೆ ಎಲ್ಲನೂ ಕಾಲ ಮೇಲೆ ಕಾಲು ಹಾಕೊಂಡು ಬಡ್ಡಿ ಬಂಗಾರಮ್ಮ ಅಂತ ಕೂತ್ಕೊತಾ ಇದ್ದೆ ಅಂಥ ವ್ಯವಹಾರ ಮಾಡಿರೋ ಮನೆ ಇದು ಅಂತ ಹೇಳ್ತಾರಲ್ಲ ಹಂಗೆಲ್ಲ ಬೆಳೆದು ಇರೋಂಥ ಮನೆ ಈಗ ಇದ್ದಕ್ಕಿದ್ದಂಗೆನೆಯ ಏನೂ ಇಲ್ಲ ಅಂದ್ಬಿಟ್ರೆ ಒಂಥರ ಹೊಟ್ಟೆಲ್ಲ ಉರಿದೋಗ್ಬಿಡ್ತದೆ ಒಂಥರ ಎಲ್ಲನೂ ಅದಕ್ಕೆ ಇಲ್ಲ ಈ ಮನೆಗೆ ಇರಬೇಕು ನಾನಂತೂ ನನ್ನ ರೂಮ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಮನೆ ಕಬಿಡ್ತೀನಿ 1 ಗಂಟೆ ಚೆಂದಾಗಿ ನಿದ್ದೆ ಬರ್ತದೆ ಸರಿ ಅತ್ತೆ ನಾನು ಅಷ್ಟೇ ಈ ಮನೆಯೆಲ್ಲ ಒಂದು ರೌಂಡ್ ಓಡಾಡ್ಬಿಡ್ಬೇಕು ಎಂತ ಖುಷಿ ಆಗ್ತಾ ಇತ್ತು ನಾನು ಫಸ್ಟ್ ಬಂದಾಗ ಈ ಮನೆಗೆ ನೋಡಿದಾಗ ಎಷ್ಟು ಏನಪ್ಪ ಅರಮನೆ ಅನ್ಕೊಂಡಿದ್ದೆ ಹೀಗೂ ಅದೇ ಭಾವನೆ ನನಗೂ ಸರಿ ಅತ್ತೆ ನೀವು ಹೋಗಿ ಮನೆ ಕಳಿ ರೆಸ್ಟ್ ಮಾಡಿ ಆಮೇಲೆ ಒಂದು ಕಡೆಯಿಂದ ಕ್ಲೀನ್ ಮಾಡೋಣ ಧೂಳೆಲ್ಲ ನೋಡಿ ಹೆಂಗೆ ಹಿಡಿದ್ಬಿಟ್ಟೈತೆ ಮನೆ ಸರಿ ಆಯ್ತು ಇನ್ಮ್ಯಾಲೆ ಈ ಮನೆಗೆ ನಮ್ಮ ಅಣ್ಣ ಅಂತೂ ಬರಕಿಲ್ಲ ನೀವೇ ರಾಜ ನಾನೇ ರಾಣಿ ಅವಳು ಬತ್ತಳ ಅವಳನ್ನ ಏನು ಮಾಡೋದವಳನ್ನ ಬಿಡು ನಾನು ರಾಜ ನೀನು ರಾಣಿ ಅವಳು ಮಂತ್ರಿ ಹಂಗೆ ಇಕ್ಕಳನ ಅವಳನ್ನ ಮಂತ್ರಿನಂತೆ ಮಂತ್ರಿನೂ ಇಲ್ಲ ಏನೂ ಇಲ್ಲ ಬರೋಳು ಸೇವಕಿ ಅಷ್ಟೇ ಸರಿ ಬಿಡು ನಿನ್ನ ಇಷ್ಟ